ಈ ಭೂ ಪರಿವರ್ತನೆ ಅದನ್ನ ಬಹಳ ಸರಳೀಕರಣ ಮಾಡ್ತಾ ಇದ್ದೇವೆ. ಈ ಮಾಸ್ಟರ್ ಪ್ಲಾನ್ ಆದ್ಮೇಲೆ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾರೇ ಭೂಮಿಯನ್ನ ಉಪಯೋಗಿಸೋದಾದ್ರೆ ಅದನ್ನ ಈಗ ಭೂ ಪರಿವರ್ತನೆ ಕನ್ವರ್ಷನ್ ತೆಗೆದಾಕ್ತಾ ಇದ್ದೀವಿ. ಸೊ ಕನ್ವರ್ಷನ್ ಮಾಸ್ಟರ್ ಪ್ಲಾನ್ ಪ್ರಕಾರ ಗ್ರೀನ್ ಬೆಲ್ಟ್ ಅಲ್ಲಿ ಗ್ರೀನ್ ಆಕ್ಟಿವಿಟೀಸು, ಯೆಲ್ಲೋ ಝೋನ್ ಅಲ್ಲಿ ಯೆಲ್ಲೋ ಆಕ್ಟಿವಿಟೀಸು, ರೆಡ್ ಅಲ್ಲಿ ರೆಡ್ ಆಕ್ಟಿವಿಟೀಸು, ಈ ರೀತಿಯಾಗಿ ಏನು ಮಾಸ್ಟರ್ ಪ್ಲಾನ್ ಆಗಿರುತ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಉಪಯೋಗಿಸೋ ಆಗಿದ್ರೆ ಅದಕ್ಕೆ ಕನ್ವರ್ಷನ್ ಬೇಕಾಗಿಲ್ಲ. ಮೂರನೇದು ಇನ್ನೊಂದು ತಿದ್ದುಪಡಿ ತಂದಿದ್ದೇವೆ. ಅದರಲ್ಲಿ ಈ ಸಣ್ಣ ಕೈಗಾರಿಕೆಗಳು MSME ಅಂತೀವಲ್ಲ ಅಂತ ಕೈಗಾರಿಕೆಗಳು 2 ಎಕರೆವರೆಗೆ ಅವ್ರೇನಾದ್ರೂ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಇನ್ನು ಮೇಲೆ ಅವಶ್ಯಕತೆ ಇಲ್ಲ. ಅವರು ನೇರವಾಗಿ ಅಪ್ ಟು 2 acres ನೇರವಾಗಿ ಅವರು ಪ್ಲಾನ್ ಅಪ್ರೂವಲ್ ತಗೊಂಡು ಸಣ್ಣ ಇಂಡಸ್ಟ್ರಿಯನ್ನ ಸೆಟಪ್ ಮಾಡಬಹುದು. ಇದು ಮೂರನೇದು. 4ನೇದು, ಇವತ್ತು ಪ್ರಪಂಚ ಮತ್ತು ಭಾರತ ದೇಶ ಎರಡೂ ನವೀಕರಿಸಬಹುದಾದಂತ ಇಂಧನ ಮೂಲಗಳ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇವೆ, ದಾಪುಗಾಲು ರಿನ್ಯೂವಬಲ್ ಎನರ್ಜಿ ಕಡೆಗೆ. ಸೊ ರಾಜ್ಯದಲ್ಲಿ ಎಲ್ಲೂ ಕೂಡ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ಗೆ ಅದಕ್ಕೂ ಕೂಡ ಕನ್ವರ್ಷನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಅವರು ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ತಗೊಂಡು ಅದನ್ನ ಇನ್ಸ್ಟಾಲೇಷನ್ಗೆ ಹೋಗೋ ತರಾನು ಕೂಡ ಸಿಸ್ಟಮ್ ಅಲ್ಲೇ ಅವರಿಗೆ ಕನ್ವರ್ಷನ್ ಮಾಡಿಕೊಡೋ ತರ ಆಟೋ ಕನ್ವರ್ಷನ್ ತಗೊಂಡು ಬರ್ತಾ ಇದೀವಿ.